ಈಗಾಗಲೇ ದೇಶಾದ್ಯಂತ ಏನು ವಿದ್ಯಾರ್ಥಿಗಳ ಒಂದು ಬೃಹತ್ ಆಂದೋಲನ, ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಆಂದೋಲನವನ್ನ ಹಮ್ಮಿಕೊಂಡಿದ್ದಾರೆ. ಅದರಂತೆ ಬೆಳಗಾವಿಯಲ್ಲಿ ಕೂಡ ಮತ್ತು ಕರ್ನಾಟಕದಲ್ಲಿ ಕೂಡ ಬೆಂಗಳೂರಲ್ಲಿ ಕೂಡ ಒಂದು ಬಿಜೆಪಿ ರಸ್ತೆಗಿಳಿದು ಇದ್ರ ವಿರುದ್ಧವಾಗಿ ರಸ್ತೆಗಿಳಿದು ಒಂದು ಹೋರಾಟವನ್ನು ಮಾಡ್ತಾ ಇದೆ. ಅದರಂತೆ ನಮ್ಗೀಗಾಗಲೇ ಬೆಳಗಾವಿ ಗ್ರಾಮೀಣ ಬಿಜೆಪಿ ಅಧ್ಯಕ್ಷರಾದಂತ ಸುಭಾಷ್ ಪಾಟೀಲ್ ಅವರು ನಮ್ಮ ಜೊತೆ ಇದಾರ. ಸರ್ ನಮಸ್ಕಾರ. ಯಾವ ರೀತಿ ತಮ್ಮ ಹೋರಾಟವನ್ನು ತಗೊಂಡು ಹೋಗ್ತಾ ಇದ್ರಿ? ಏನ್ ಇವಾಗ ಸದ್ಯ ನಿಮ್ದು? ಸರ್, ನ್ಯಾಯಯುತ ಹೋರಾಟ. ಇವತ್ತು ನೀಟ್ ವಿದ್ಯಾರ್ಥಿಗಳ ಬಗ್ಗೆ ನಮಗೂ ಕರುಣೆ ಇದೆ, ಅವ್ರ ಬದಲಿ ಕಳಕಳಿ ಇದೆ. ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತ್ವರಿತಗತಿ ನ್ಯಾಯಾಲಯವನ್ನ ಸ್ಥಾಪಿಸಿ ಮತ್ತು ಯಾರು ತಪ್ಪಿಸ್ತಿದಾರ ಅವ್ರನ್ನೆಲ್ಲ ಬಂಧನ ಮಾಡಿ CBI ಎನ್ಕ್ವೈರಿ ಮಾಡಿ ಯಾರು ಆರೋಪಿಸ್ತಿದಾರ ಅವ್ರ ಮ್ಯಾಗ ಯೋಗ್ಯ ಕ್ರಮಗಳನ್ನ ಈಗಾಗಲೇ ಕಳ್ಕೊಂಡಿದ್ದಾರೆ. ನಿನ್ನೆ ಏನ್ ನಿಮ್ಮ ರಾಜ್ಯದ ನಾಯಕರುಗಳು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಹೋದಾಗ ಮೊಟ್ಟೆ ಎಚ್ಚೆತ ಆಗಿದೆ. ಇದ್ರ ಬಗ್ಗೆನೂ ತಾವು ಬಹಳ ವಿರೋಧವಾಗಿ ಮಾತಾಡ್ತಾ ಇದ್ರಿ. ಯಾವ ರೀತಿ ಇದನ್ನು? ಬರೀ ಮೊಟ್ಟೆ ಎಚ್ಚೆತ ಆಗಿಲ್ಲ ಸರ್, ಕಬ್ಬಿನ ರಾಡ್ಗಳಿಂದ ಹಲ್ಲೆ ಮಾಡಿದ್ದಾರೆ. ಶಾಸಕರನ್ನ, ಕಾರ್ಯಕರ್ತರನ್ನ. ಆದ್ರೆ ಇವತ್ತು ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ? DK ಶಿವಕುಮಾರ್ ಯಾರು? KPCC ಅಧ್ಯಕ್ಷ ಹರಿಪ್ರಸಾದ್ ಯಾರು? ದೊಡ್ಡ ರೌಡಿ ಕೋತ್ವಾಲ್ ರಾಮಚಂದ್ರ ಶಿಷ್ಯರಲ್ಲ ಅವರು. ಹೀಗಾಗಿ ಬಿಜೆಪಿ ಶಾಸಕರ ಮೇಲೆ ಹಲ್ಲೆ ಮಾಡ್ತಾ ಇದೆ ಸರ್. ಇದು ಒಂದ್ ಕಡೆ ರೌಡಿಸಂ ಅವ್ರ ರಕ್ತದಲ್ಲಿ ಬಂದದ. ಸರಿ ಸರ್, ಈಗಾಗಲೇ ಒಂದ್ ಕಡೆ ಒಂದು ವಿದ್ಯಾರ್ಥಿಗಳ ಒಂದು ಆಂದೋಲನ ನಡೀತಾ ಇದೆ. ಬೃಹತ್ವಾದ ಬೆಂಬಲವನ್ನು ದೇಶದಲ್ಲಿ ಬೃಹತ್ವಾದ ಬೆಂಬಲವನ್ನು ಕೊಡ್ತಾ ಇದೆ. ಆದ್ರೆ ಎಲ್ಲರೂ ಬೆಂಬಲ ಕೊಡ್ತಾರೆ. ವಿದ್ಯಾರ್ಥಿಗಳನ್ನು ಬೆಂಬಲ ಕೊಡ್ತಾ ಇದಾರ. ಏನ್ ಇವಾಗೇನ ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ನಾಗರಿಕರು ಕೂಡ ಆ ವಿದ್ಯಾರ್ಥಿ ಹೋರಾಟಕ್ಕೆ ಒಂದು ಬೆಂಬಲ ಕೊಡ್ತಾ ಇದಾರ. ಸರ್, ಇವೆಲ್ಲವನ್ನ ನಾವು ನೋಡಿದಾಗ ಬಿಜೆಪಿ ಯಾವ ರೀತಿ ಇದನ್ನ ಸ್ಟ್ಯಾಂಡ್ ಬೈ ತಗೋತಾ ಇದೆ, ಯಾವ ರೀತಿ ಒಂದು ಇದನ್ನ ಮಾಡ್ತೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದು ಎಲ್ಲರದು ಹಕ್ಕು, ಹೋರಾಟ ಮಾಡ್ಲಿ. ಆದ್ರೆ ಹೋರಾಟದ ಹೆಸರಲ್ಲಿ ಇವತ್ತು ಬಾಂಗ್ಲಾದೇಶ್, ಪಾಕಿಸ್ತಾನದಿಂದ ಹಣವನ್ನ ಪಡೆದು ಕೆಲವೊಂದು ಜನ ನಿರ್ದಿಷ್ಟ ವ್ಯಕ್ತಿಗಳು, ಕೆಲವೊಂದು ಮತೀಯ ಶಕ್ತಿಗಳು ಭಾರತದಲ್ಲಿ ಅರಾಜಕತೆಯನ್ನ ಉಂಟು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಆದ್ರೆ ಕೆಲವೊಂದು ಹಿರಿಯ ನಾಗರಿಕರ ಹೋರಾಟದಲ್ಲಿ ಭಾಗವಹಿಸ್ಬೇಕಂತ ಆ ಹೋರಾಟಗಾರರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊತೀವಿ. ಆದ್ರ ಹೋರಾಟ ಹಿಂಸಾಚಾರ ರೂಪ ತಳಿತು. ಯಾಕಂದ್ರ ಆ ಹೋರಾಟದೊಳಗ ದೊಣ್ಣೆ, ಕಲ್ಲು, ಬಡಿಗೆ ತಗೊಂಡು ಯಾರಾದ್ರೂ ಹೋರಾಟ ಮಾಡ್ತಾರ? ಹೋರಾಟ ಯಾವ ರೀತಿ ಇರ್ಬೇಕು? ಶಾಂತಿಯುತವಾದಂತ ಹೋರಾಟ ನಮ್ದಾಗಿ. ಅದನ್ನ ಬಿಟ್ಟು ಇವರು ಹಿಂಸಾಚಾರಕ್ಕೆ ಇಳಿದು ಸರ್ ತಗೊಂಡು ಹೋರಾಟ ಮಾಡೋದು, ಕಲ್ಲು ತಗೊಂಡು ಹೋರಾಟ ಮಾಡೋದು. ಸರ್, ಇವಾಗ ದೇಶದಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳದು ಒಂದು ಹೋರಾಟಗಳಾದವು. ಟ್ರೈನ್ ಆಕ್ಸಿಡೆಂಟ್ ಆಯ್ತು, ಹಗರಣಗಳಾದವು, ರಾಮ ಮಂದಿರ ತುಡುಗಾತು. ಆದ್ರೂ ಕೂಡ ಯಾರೇ ಒಬ್ಬ ಮಂತ್ರಿಗಳಾಗ್ಲಿ, ಸರ್ಕಾರ ಆಗ್ಲಿ ಜವಾಬ್ದಾರಿಯನ್ನು ತಗೋತಾ ಇಲ್ಲ. ಹಾಗಾದ್ರೆ ಒಂದು ಜನರಿಂದ ಆಯ್ಕೆ ಆಗಿರುವಂತ ಸರ್ಕಾರ ಯಾರನ್ನ ಕೇಳಬೇಕು? ನೋಡ್ರಿ, ರಾಮ ಮಂದಿರ ಇದು ಅದ್ರ ಮ್ಯಾಗ ಸರ್ಕಾರ ಏನ್ ಕ್ರಮ ಕೈಗೊಳ್ಬೇಕು? SIT ಯಾವಾಗ ರಾಮ ಮಂದಿರ ಹಿಂದೂಗಳ ಭಾವನೆಗಳನ್ನ ಕರಗಿಸ್ತಾ ಇದೆ. ಈಗಾಗಲೇ ಪ್ರತಿಯೊಬ್ಬ ನಾಗರಿಕ ಏನ್ ಹಿಂದೂ ರಾಮ ಮಂದಿರಕ್ಕೆ ಏನ್ ದೇಣಿಗೆಯನ್ನು ನೀಡಿದಾರ ಅವ್ರೆಲ್ಲರೂ ಕಳವಳ ವ್ಯಕ್ತಪಡಿಸ್ತಾ ಇದಾರೆ. ಆದ್ರೆ ಸರ್ಕಾರದಿಂದ ಒಂದು ಜವಾಬ್ದಾರಿ ಹೇಳಿಕೆ ಬರ್ತಾ ಇಲ್ಲ. ನೋಡ್ರಿ, ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ SIT ರಚನೆಯನ್ನು ಮಾಡಿದಾರ. ಸರ್, ಈಗಾಗಲೇ ನಾವು ಹೇಳಿದ ಪ್ರಕಾರ 80 SITಗಳನ್ನ ಮತ್ತು ತನಿಖೆಗಳನ್ನ ಒಬ್ರಿಗೂ ಒಂದು ಏನು ಸಜೆ ಆಗಿಲ್ಲ, ಜೈಲಿಗೆ ಹೋಗಿಲ್ಲ. ಇಂಥದೊಂದು ಏನು ಗುಂಡಾಟಿಕೆ ಆದಂತ ಒಂದು ತನಿಖೆಗಳನ್ನ ನಡೆಸಿದ್ರೆ ಯಾರಿಗೆ ನ್ಯಾಯ ಸಿಗುತ್ತೆ ಸರ್? ನೋಡ್ರಿ, ನ್ಯಾಯ ಕೊಡುವಂತ ಕೆಲಸವನ್ನ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಮಾಡಾಕತ್ತಾರು. ಆದ್ರೆ ಈಗೇನು CGP ಅಂತ ಹೇಳಿ ಒಂದು ಕಾಕ್ರೋಚ್ ಅವ್ರ ಏನ್ ಹೋರಾಟ ಮಾಡ್ತಾ ಇದಾರ. ರಾಹುಲ್ ಗಾಂಧಿ ಅವರ ತಿಂಗಳಗಟ್ಟಲೆ ಮಾಯಾಗಿ ಈಗೇನ್ ಹೋರಾಟಕ್ಕೆ ಬಂದರು. ಅವ್ರೊಂದು ಪ್ರಶ್ನೆ, ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಮಂತ್ರಿಯಾಗಿ ಇದ್ರ ಜವಾಬ್ದಾರಿ ಹೊತ್ಕೋಬಾರ್ದು? ಇದಕ್ಕೆಲ್ಲ ಕಾರಣಭೂತರು ಯಾರು? ಅದಕ್ಕೆ ಯಾರು ಜವಾಬ್ದಾರಿ ಇದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದಾರ, ಬಂಧನ ಮಾಡಿದಾರ. ಅವ್ರ ಮ್ಯಾಗ ನ್ಯಾಯಾಲಯದ ಏನ್ ಕ್ರಮ ಕೈಗೊಳ್ಬೇಕು ಅಷ್ಟಾಗಿ ಕೋರ್ಟ್ ಮಾಡಿದಾರ, ಕ್ರಮ ಕೈಗೊಂಡಾರು. ಒಂದು ಪ್ರಶ್ನೆ ಕೇಳ್ತೀನಿ ನಾ, ಇಲ್ಲೇ ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಧಾರವಾಡದಲ್ಲಿ ಹೋರಾಟ ಮಾಡ್ತಾ ಇದ್ರು. ಆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದವ್ರು ಯಾರು? ಕಾಂಗ್ರೆಸ್ನವರು. ಯಾರೇ ಆಗಿರ್ಲಿ, ಸಿಜೆಪಿ ಅವರು ಬಂದು ಇಲ್ಲಿ ಹೋರಾಟ ಮಾಡ್ಬೇಕಾಗಿತ್ತು. ರಾಹುಲ್ ಗಾಂಧಿ ಇಲ್ಲಿ ಬಂದು ಹೋರಾಟ ಮಾಡ್ಬೇಕಾಗಿತ್ತು. ಇನ್ನೊಂದು ಆಡಿಯೋ ರಿಲೀಸ್ ಆಗಿದೆ. ಒಂದು ಸೀಟಿಗೆ 80 ಲಕ್ಷ ರೂಪಾಯಿ ತಗೊಳ್ತಾರೆ KPSC ಒಳಗೆ. ಕರ್ನಾಟಕ ಸರ್ಕಾರದ KPSC ಒಳಗೆ 80 ಲಕ್ಷ ರೂಪಾಯಿ ತಗೊಳ್ತಾರೆ. ಆಡಿಯೋನು ರಿಲೀಸ್ ಆಗಿದೆ. ಆದ್ರೆ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯೈತಿ. ರಿಲೀಸ್ ಆಗೈತಿ. ಬಂದ್ ರಾಹುಲ್ ಗಾಂಧಿ ಅವ್ರು ಇಲ್ಲಿ ಬಂದು ಹೋರಾಟ ಮಾಡ್ಬೇಕು, ವಿರೋಧ ಪಕ್ಷದಲ್ಲಿ ಲಾಠಿ ಚಾರ್ಜ್ ಹೋರಾಟ ಮಾಡ್ಬೇಕು. ಇವತ್ತು ಬೋರ್ಡ್ ಎಕ್ಸಾಮ್ದು ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ
ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರ ಅದ, ಪಂಜಾಬ್ನಾಗ AIP ಇದೆ, ಮಿತ್ರ ಪಕ್ಷ ಇವತ್ತು ಕಾಶ್ಮೀರದಾಗ ಅವ್ರ ಮಿತ್ರ ಪಕ್ಷ ಹಾಗಾದ್ರೆ ಅಧಿಕಾರದಾಗ ಅವ್ರು ಮಾಡಿದ್ದನ್ನ ನಾವು ಮಾಡ್ತೀವಿ. ಕೇರಳದಾಗ ಅವ್ರು ಮಾಡಿದ್ದನ್ನ ಅವಾಗ ನಾವು- ಬೋರ್ಡ್ ಅಲ್ಲ, ಎಕ್ಸಾಮ್ ಪ್ರಶ್ನೆ ಅಲ್ಲ, ಪತ್ರಿಕೆ ಲೀಕ್ ಆದಾಗ ಅವಾಗ ಎಲ್ಲಿ ಹೋಗಿತ್ತು ಇವ್ರ ಪೌರತ್ವ, ಅಧ್ಯಕ್ಷರೇ, ಅವಾಗ ಎಲ್ಲಿ ಹೋಗಿತ್ತು ಇವ್ರ ಶೌರ್ಯ, ಅವಾಗ ಹೋರಾಟ ಮಾಡ್ಬೇಕಾಗಿತ್ತು ಅವ್ರು. ಅವ್ರು ಮಾಡಿದ್ದನ್ನೇ ನಾವು ಮಾಡ್ತೀವಿ. ನಾವು ಮಾಡಂಗಿಲ್ಲ, ನಮ್ಗೆ ಅಧಿಕಾರ ನಾವು ಮಾಡಂಗಿಲ್ಲ. ಜನರಿಂದ ಆಯ್ಕೆ ಆಗಿರುವ ಯಾರಿಗೆ ಅನ್ಯಾಯ ಆಗೈತೆ ಅವ್ರು ನ್ಯಾಯ ಕೊಡಿಸುವಂತ ಕೆಲಸ ಜನರಿಂದ ಭಾರತೀಯ ಜನತಾ ಪಾರ್ಟಿ ಜನರಿಂದ ಯಾವತ್ತೂ ಆಗಿರುವಂತ ಮಾಡ್ತಾ ಇದೆ. ಈ ಅನ್ಯಾಯಗಳ ದೇಶದ ಕಳಕಳಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸರಿ, ಈ ದೇಶದ ಇವಾಗ ಹಿತಾಸಕ್ತಿಗೆ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ವಿದ್ಯಾರ್ಥಿಗಳಿಗೆ ನ್ಯಾಯ ನಿರ್ವಹಿಸ್ತಾ ಇದೆ. ದೊರಕಿಸ್ಬೇಕು. ವಿದ್ಯಾರ್ಥಿಗಳ ನ್ಯಾಯ ಸಿಗ್ತದೆ. ಈಗಾಗಲೇ ನೀಟ್ ಪರೀಕ್ಷೆ ಆಗಿದೆ, ಈಗಾಗಲೇ ಎಲ್ಲರಿಗೂ ಸೀಟು ಕೂಡ ಸಿಕ್ಕವು. ಎಲ್ಲರೂ ಕೂಡ ಈಗಾಗಲೇ ನೀಟ್ ಬರ್ದಕ್ಕಿಂತ ಎಕ್ಸಾಮ್ ರಿಸಲ್ಟ್ ಬಂದು ಎಲ್ಲರೂ ತಮ್ಮ ಅಡ್ಮಿಷನ್ ಮಾಡಿ ಎಲ್ಲರೂ ಹೊರಟಿದಾರ. ಆದ್ರೆ ಇವತ್ತಿನ ಹೋರಾಟವನ್ನ ದುರುಪಡಿಸುವಂತ ಕೆಲವೊಂದು ಶಕ್ತಿಗಳು ಏನ್ ದೇಶದೊಳಗೆ ಅರಾಜಕತೆಯನ್ನು ಉಂಟು ಮಾಡಾಕತ್ತಾವಲ್ಲ, ಅದು ಬಂದ್ ಆಗ್ಬೇಕು. ವೈಯಕ್ತಿಕವಾಗಿ ಮೋದಿ ಅವ್ರ ನಿಂದನೆ ಮಾಡಾಕ್ತಾರ, ಅದು ಬಂದ್ ಆಗ್ಬೇಕು. ವೈಯಕ್ತಿಕವಾಗಿ ಭಾರತ ದೇಶದ ಮೇಲೆ ಆಪಾದನೆಗಳು ಮಾಡತ್ತಾರ, ದೇಶ ವಿರೋಧಿ ಘೋಷಣೆಗಳು ಹೋಗಾಕ್ತಾರ, ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಾಕತ್ತಾರ. ಅವೆಲ್ಲ ಬಂದ್ ಆಗ್ಬೇಕು. ಅವೆಲ್ಲ ಬಂದ್ ಆಗಿಲ್ಲ ಅಂದ್ರೆ ಮತ್ತೊಂದು ಹೋರಾಟ, ಉಗ್ರವಾದ ಹೋರಾಟ ಇಡೀ ದೇಶಾದ್ಯಂತ ಆಗ್ತದೆ. ಯಾವ ರೀತಿ ಹೋರಾಟ? ಯಾವ ರೀತಿ ಹೋರಾಟ? ಯಾವ ರೀತಿ? ತುಳುಗರನ್ನ ದೇಶದಿಂದ ಉಗ್ರವಾದ ಹೊರಗಾಕುವಂತ ಅಲ್ಲ, ಕೆಲಸ ಭಾರತೀಯ ಜನತಾ ಅಲ್ಲ, ಪಾರ್ಟಿ, ಉಗ್ರವಾದಿ ಭಾರತೀಯ ಹೋರಾಟ ಜನತಾ ಪಾರ್ಟಿ ಉಗ್ರವಾದಿ ಸರ್ಕಾರ. ಹೋರಾಟ ಅಂದ್ರೆ ಯಾವ ರೀತಿ ಹೋರಾಟ? ಯಾರು ದೇಶ ವಿರೋಧಿ ಘೋಷಣೆಗಳನ್ನ ಕೂಗ್ತಾರೋ, ಉಗ್ರವಾದಿ ಯಾರು ಹೋರಾಟ ಅಂದ್ರೆ ಯಾವ ರೀತಿ? ದೇಶ ವಿರೋಧಿ ಚಟುವಟಿಕೆ ಹೋಗ್ತಾರೋ ಅವ್ರ ದೇಶದ ಗಡಿಪಾರು ಮಾಡ್ಬೇಕಂತ ಹೋರಾಟ ಮಾಡ್ತಾರೆ. ಹಾಗಾದ್ರೆ ನೀವು ಎಲ್ಲರಿಗೂ ಗಡಿಪಾರು ಮಾಡ್ಲಿಕ್ಕೆ ತಯಾರಾಗಿ ಬಿಟ್ಟಿದ್ದೀರಾ? ದೇಶ ವಿರೋಧಿ ಯಾರದಾರ ಅವ್ರ ಗಡಿಪಾರು ಅದೇ ಅದಕ್ಕೆ ಆಗ್ರಹ ಮಾಡ್ತೀವಿ ನಾವು. ದೇಶ ವಿರೋಧಿ ಚಟುವಟಿಕೆಗಳನ್ನ, ದೇಶ ವಿರೋಧಿ ಘೋಷಣೆಗಳನ್ನ ಯಾರು ಕೂಗ್ತಾರ ಅವ್ರ ವಿರುದ್ಧ ಹೋರಾಟವನ್ನ ಮಾಡ್ತೀವಿ. ಮತ್ತೆ ಅವ್ರ ಏನು ಘೋಷಣೆಗಳಿಗೆ ಅವ್ರು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೀವಿ. ನಾನು ಒಂದೇ ಒಂದು ಕಡೆ ಪ್ರಶ್ನೆ ಸರ್, ಲಾಲ್ ಕೃಷ್ಣ ಅಡ್ವಾಣಿ ಅವ್ರ ಮೇಲೆ ಒಂದು ಆರೋಪ ಬಂದಾಗ ಅವರು ಆ ಪದಕ್ಕೆ ನಾನು ಆರೋಪ ಮುಕ್ತನಾಗಿ ಬರ್ತೀನಿ ಅಂತಂದು ತನ್ನ ಸಂಸದೀಯ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ರು. ಆ ನೈತಿಕತೆ ಈಗಿನ ಬಿಜೆಪಿ ನಾಯಕರುಗಳು ತಗೋತಾರ ಅಥವಾ ಇಲ್ಲ? ತಪ್ಪು ಮಾಡಿದ್ರೆ ತೊಗೊಳಬೇಕಲ್ಲ. ಯಾರೋ ಕೆಲವೊಂದ್ ಜನ ವ್ಯಕ್ತಿಗಳು ತಪ್ಪು ಮಾಡಿದ್ರೆ ಎಲ್ಲರೂ ಜವಾಬ್ದಾರಿ ಬರ್ತಾರೆ. ಯಾರು ಅಲ್ಲ, ಅವ್ರು ಒಬ್ರೇ ಅವ್ರು ಯಾರು ಲಾಲ್ ತಪ್ಪು ಕೃಷ್ಣ ಮಾಡಿದಾರೆ? ಅಡ್ವಾಣಿ ಅವ್ರದ್ದು ಒಂದು ಉದಾಹರಣೆ ಇದೆ. ಒಂದು ಏನ್ ನೋಡಿ, ಮಾರ್ಗದರ್ಶನ ಯಾರು ಮಂಡಳಿ ಹಿರಿಯ ನಾಯಕರು ಅವರು, ನಿಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ಈ ದೇಶದ ಒಂದು ಹಿರಿಯ ನಾಯಕರು ಅವರು. ಯಾರು ತಪ್ಪು ಮಾಡಿದಾರೆ ಅವ್ರ ಶಿಕ್ಷೆ ಆಗೇ ಆಕೈತಿ. ಇದಾಗಿತ್ತು ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಅಧ್ಯಕ್ಷರಾದಂತಹ ಸುಭಾಷ್ ಪಾಟೀಲ್ ಅವರು ಯಾರು ತಪ್ಪು ಮಾಡಿದಾರೋ ಅವರಿಗೆ ಅದನ್ನು ಅನುಭವಿಸಲೇಬೇಕು. ಯಾವುದೇ ರೀತಿಯ ಸರ್ಕಾರ ನೈತಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು, ಕೇಂದ್ರ ಸರ್ಕಾರ ನೈತಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಈ ಒಂದು ನೈತಿಕ ಆಧಾರದ ಜನರಿಂದ ಆಯ್ಕೆ ಆಗಿರುವಂತಹ ಸರ್ಕಾರಗಳು ಜನರ ಪರವಾಗಿ ನಿಲ್ಲುವಂತ ಸ್ಥಿತಿ ನಿರ್ಮಾಣ ಆಗ್ಬೇಕಾಗಿದೆ. ಅದಕ್ಕೊಂದು ಉದಾಹರಣೆ ಭಾರತೀಯ ಜನತಾ ಪಕ್ಷ ಆಗ್ಲಿದೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಮುಂದಿನ ಬರೋ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಸಿಗಲಿದೆ ಅಥವಾ ಇಲ್ಲೋ ಅನ್ನೋದನ್ನ ನಾವು ನೋಡ್ಬೇಕಾಗ್ತಾ ಇದೆ. ಈ ಪಂಚಾಯತ್ ಸ್ವರಾಜ್ ಸಮಾಚಾರ, ಬೆಳಗಾವಿ, ರತ್ನಾಕರ್ ಗೌಂಡಿ.